ಆರ್ ಕೆ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದು ನಾವು ದಿನಾಂಕ 13 ಮೇ 2027ರ ಕರೆಂಟ್ ಅಫೇರ್ಸ್ ಹಾಗೂ ಅದಕ್ಕೆ ಸಂಬಂಧಪಟ್ಟ ಸ್ಟ್ಯಾಟಿಕ್ ಜಿಕೆಯನ್ನು ಅಧ್ಯಯನ ಮಾಡೋಣ. ಸೊ ಇಂದಿನ ಪ್ರಶ್ನೆ, ರಾಜ್ಯ ಸರ್ಕಾರ ಇತ್ತೀಚೆಗೆ 72 ಗಂಟೆ ಒಳಗೆ ಮನೆ ಬಾಗಿಲಿಗೆ ಪಿಂಚಣಿ ತಲುಪಲು ಯಾವ ಆ್ಯಪ್ ಬಿಡುಗಡೆ ಮಾಡಿದೆ? ಸೊ ಸರಿಯಾದ ಉತ್ತರ ಸ್ವಾವಲಂಬಿ ಆ್ಯಪ್. 72 ಗಂಟೆಯಲ್ಲಿ ಮನೆ ಬಾಗಿಲಿಗೆ ಪಿಂಚಣಿ. ಅಲೆದಾಟವಿಲ್ಲ, ಇಂದು ನಾಳೆ ಸುತ್ತಾಟವಿಲ್ಲ, ಬಂತು ನೋಡಿ ನಿಮಗೆ ಪಿಂಚಣಿ. ಸೊ ಈ ಕಾರ್ಯಕ್ರಮದಡಿಯಲ್ಲಿ ನಮ್ಮ ರಾಜ್ಯ ಸರ್ಕಾರ ಸ್ವಾವಲಂಬಿ ಆ್ಯಪ್ದೊಂದಿಗೆ 72 ಗಂಟೆ ಒಳಗೆ ಪಿಂಚಣಿ ಮನೆ ಬಾಗಿಲಿಗೆ ಪಡೆಯುವಂತೆ ಯೋಜನೆಯನ್ನು ಮಾಡಿಕೊಂಡಿದೆ. ಕಂದಾಯ ಇಲಾಖೆಯು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ರೈತರ ಮನೆ ಬಾಗಿಲಿಗೆ ಕಂದಾಯ ದಾಖಲೆಗಳು ಕಾರ್ಯಕ್ರಮಗಳ ಮೂಲಕ ನಾಗರಿಕ ತಮ್ಮ ಸಮಸ್ಯೆಗಳನ್ನು ಅಧಿಕಾರಿಗಳೊಂದಿಗೆ ನೇರವಾಗಿ ಹಂಚಿಕೊಳ್ಳಲು ಮತ್ತು ತಾವಿರುವಲ್ಲಿಯೇ ದಾಖಲಾತಿಗಳನ್ನು ಪಡೆಯುವ ಮತ್ತು ಸ್ವಾವಲಂಬಿ ಮೊಬೈಲ್ ಆ್ಯಪ್ ಮೂಲಕ ತಮ್ಮ ಸ್ವಂತ ಖಾಸಗಿ ಜಮೀನಿನ ನಕ್ಷೆಯನ್ನು ಸ್ವಯಂ ಸರ್ವೆ ಮಾಡಿಕೊಳ್ಳುವ ಅವಕಾಶವನ್ನು ರೂಪಿಸಿದೆ. ಇದೀಗ ಮನೆ ಬಾಗಿಲಿಗೆ ಪಿಂಚಣಿ ಕಾರ್ಯಕ್ರಮದಡಿ ದೂರವಾಣಿ ಮೂಲಕವೇ ಪಿಂಚಣಿ ಕೋರಿಕೆ ಸ್ವೀಕರಿಸಿ 72 ಗಂಟೆಯಲ್ಲಿ ಪಿಂಚಣಿ ಮಂಜೂರು ಮಾಡುವ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಹಾಗಾದರೆ ಯಾವ ಅಪ್ಲಿಕೇಶನ್? ಸ್ವಾವಲಂಬಿ ಅಪ್ಲಿಕೇಶನ್. ಯಾವ ಯೋಜನೆಯಡಿ ಅಂದರೆ ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಎನ್ನುವ ಒಂದು ವಿಶೇಷವಾದ ಕಾರ್ಯಕ್ರಮದಡಿ 72 ಗಂಟೆ ಒಳಗೆ ಮನೆ ಬಾಗಿಲಿಗೆ ಪಿಂಚಣಿ ದೊರೆಯುವ ಮೂಲಕ ನಮ್ಮ ರಾಜ್ಯ ಸರ್ಕಾರ ಸ್ವಾವಲಂಬಿ ಆ್ಯಪ್ ಬಿಡುಗಡೆ ಮಾಡಿದೆ. ಸೊ ಕುಟುಂಬದ ವಾರ್ಷಿಕ ಆದಾಯ ₹32,000ಕ್ಕಿಂತ ಕಡಿಮೆ ಇರಬೇಕು. ವೃದ್ಧರು, ವಿಶೇಷ ಚೇತನರು, ವಿಧವೆಯರು ಹಾಗೂ ವಿವಾದಿತ ಮತ್ತು ಅವಿಚ್ಛೇದ ಮಹಿಳೆಯರು ಈ ಕಾರ್ಯಕ್ರಮದಡಿ ಎಲಿಜಿಬಲ್ ಇರ್ತಾರೆ. ಕರ್ನಾಟಕ ಸರ್ಕಾರ ಯಾವಾಗ ಮತಾಂತರ ತಿದ್ದುಪಡಿ ಮಸೂದೆ ಮಂಡಿಸಿತ್ತು? ಸೊ ಸರಿಯಾದ ಉತ್ತರ ಡಿಸೆಂಬರ್ 2021ರಲ್ಲಿ ಮತಾಂತರ ನಿಷೇಧ ತಿದ್ದುಪಡಿ ಮಸೂದೆಯನ್ನು ನಮ್ಮ ರಾಜ್ಯ ಸರ್ಕಾರ ಸಲ್ಲಿಸಿತ್ತು. ಸೊ ಮತಾಂತರ ನಿಷೇಧ ಸುಗ್ರೀವಾಜ್ಞೆಗೆ ನಿರ್ಧಾರ. ಕರ್ನಾಟಕ ಧಾರ್ಮಿಕ ಸ್ವತಂತ್ರ ಹಕ್ಕು ಸಂರಕ್ಷಣಾ ಮತಾಂತರ ನಿಷೇಧ ಮಸೂದೆಯನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸುವ ಪ್ರಸ್ತಾವಕ್ಕೆ ಸಂಪುಟ ಸಭೆ ಗುರುವಾರ ಒಪ್ಪಿಗೆ ನೀಡಿದೆ. ಸೊ ಪ್ರಸ್ತುತ ರಾಜ್ಯ ಸರ್ಕಾರ ಮತಾಂತರ ನಿಷೇಧಕ್ಕೆ ಸುಗ್ರೀವಾಜ್ಞೆ ಹೊರಡಿಸಿ ತಿದ್ದುಪಡಿಯನ್ನು ಜಾರಿಗೆ ತರುವುದಾಗಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ. ಸೊ ಹಾಗಾಗಿ ರಾಜ್ಯ ಸುಗ್ರೀವಾಜ್ಞೆ ತಿಳಿಸುವ ವಿಧಿ ಅಂದರೆ 701ನೇ ವಿಧಿ ರಾಜ್ಯದ ಸುಗ್ರೀವಾಜ್ಞೆ ಅಥವಾ ರಾಜ್ಯಪಾಲರು ಸುಗ್ರೀವಾಜ್ಞೆ ಹೊರಡಿಸುವ ಬಗ್ಗೆ ತಿಳಿಸುತ್ತದೆ. ಮಸೂದೆಯನ್ನು 2021ರ ಡಿಸೆಂಬರ್ನಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆದ ಅಧಿವೇಶನದಲ್ಲಿ ವಿಧಾನಸಭೆಯಲ್ಲಿ ಮಂಡಿಸಿ ಒಪ್ಪಿಗೆ ಪಡೆಯಲಾಯಿತು. ಆದರೆ ಪ್ರತಿಪಕ್ಷಗಳ ಪ್ರಬಲ ವಿರೋಧದಿಂದಾಗಿ ವಿಧಾನ ಪರಿಷತ್ನಲ್ಲಿ ಮಂಡಿಸಲು ಸರ್ಕಾರ ಸಾಧ್ಯವಾಗಿರಲಿಲ್ಲ. ವಿಧಾನಸಭೆಗೆ ಒಪ್ಪಿಗೆ ಪಡೆದಿರುವ ಮಸೂದೆಯನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸುವ ತೀರ್ಮಾನ ಕೈಗೊಳ್ಳಲಾಗಿದೆ. ಹಾಗಾಗಿ ಕರ್ನಾಟಕ ಸರ್ಕಾರ ಯಾವಾಗ ಮತಾಂತರ ತಿದ್ದುಪಡಿ ಮಸೂದೆ ಮಂಡಿಸಿತ್ತು ಅಂದರೆ ಡಿಸೆಂಬರ್ 2021ರಲ್ಲಿ. ಸೊ ಈ ತಿದ್ದುಪಡಿ ಕಾಯ್ದೆ ಏನೇನು ಒಳಗೊಂಡಿದೆ? ಬಲವಂತ, ವಂಚನೆ, ಒತ್ತಾಯ ಮತ್ತು ಆಮಿಷ ಮೂಲಕ ನಡೆಸುವ ಮತಾಂತರ ನಿಷೇಧಿಸಿದೆ. ಮತಾಂತರಗೊಂಡವರು ಪೋಷಕರು, ಸಹೋದರರು, ಸಹೋದರಿ, ಸಮವರ್ತಿ ಅಥವಾ ಸಹೋದ್ಯೋಗಿಗಳು ಮತಾಂತರ ಬಗ್ಗೆ ದೂರನ್ನು ನೀಡಿದರೆ FIR ಆಗುತ್ತದೆ. ಸೊ ಈ ಮತಾಂತರ ನಿಷೇಧ ಕಾಯ್ದೆ ಏನೇನು ಒಳಗೊಂಡಿದೆ ಅಂದರೆ ಯಾವುದೇ ಮತಕ್ಕೆ ಅಥವಾ ಧರ್ಮಕ್ಕೆ ಬಲವಂತ ಆಗಿ ಅಥವಾ ವಂಚನೆ, ಒತ್ತಾಯ ಅಥವಾ ಯಾವುದೇ ದುರಾಸೆಯನ್ನು ತೋರಿ ಮತಾಂತರ ಆಗುವಂತಿಲ್ಲ. ಹಾಗೂ ಮತಾಂತರದ ಬಗ್ಗೆ ಯಾರ್ಯಾರು ದೂರು ನೀಡಬಹುದಂದ್ರೆ ಪೋಷಕರಾಗಿರಲಿ, ಸಹೋದರ ಸಹೋದರಿಯರು, ಸಮವರ್ತಿ ಅಥವಾ ಸಹೋದ್ಯೋಗಿಗಳು ಯಾರಾದರೂ ಮತಾಂತರ ಬಗ್ಗೆ ದೂರು ನೀಡಿದರೆ ಅವರ ವಿರುದ್ಧ FIR ದಾಖಲಿಸಲಾಗುತ್ತದೆ. ಬಲವಂತ ಮತಾಂತರಕ್ಕೆ 3 ರಿಂದ 5 ವರ್ಷ ಜೈಲು, 25,000 ದಂಡು. ಯಾರಾದರೂ ಬಲವಂತಾಗಿ ಮತಾಂತರಕ್ಕೆ ಒತ್ತಾಯಿಸಿದರೆ ಅವರ ವಿರುದ್ಧ 3 ರಿಂದ 5 ವರ್ಷ ಜೈಲು ಶಿಕ್ಷೆ ಹಾಗೂ 25,000 ದಂಡವನ್ನು ವಿಧಿಸಲಾಗುವುದು. ಪ್ರಾಪ್ತ ವ್ಯಕ್ತಿ ಮಹಿಳೆ, SC/ST ವ್ಯಕ್ತಿಯ ಬಲವಂತ ಮತಾಂತರಕ್ಕೆ 3 ರಿಂದ 10 ವರ್ಷ ಜೈಲು, 50,000 ದಂಡ. ಸೊ 5 ರಿಂದ 10 ವರ್ಷ ಜೈಲು ಮತ್ತು 50,000 ದಂಡ ಯಾರಿಗೆ ವಿಧಿಸಲಾಗುತ್ತದೆ? ಅಪ್ರಾಪ್ತ ವ್ಯಕ್ತಿಯಾಗಲಿ, ಮಹಿಳೆಯಾಗಲಿ ಅಥವಾ SC/ST ವ್ಯಕ್ತಿಗೆ ಬಲವಂತಾಗಿ ಮತಾಂತರ ಮಾಡಿದರೆ ಅವರಿಗೆ 3 ರಿಂದ 10 ವರ್ಷ ಜೈಲು ಶಿಕ್ಷೆ ದೊಂದಿಗೆ 50,000 ದಂಡವನ್ನು ವಿಧಿಸಲಾಗುವುದು. ಮತಾಂತರ ಬಯಸುವ ವ್ಯಕ್ತಿಯು ಕನಿಷ್ಠ 2 ತಿಂಗಳ ಮೊದಲು ಜಿಲ್ಲಾಧಿಕಾರಿಗಳಿಗೆ ಈ ಬಗ್ಗೆ ತಿಳಿಸುವುದು. ಹಾಗಾಗಿ ಯಾರಾದರೂ ಮತಾಂತರ ಆಗುವ ಇಚ್ಛೆಯಿರುವ ವ್ಯಕ್ತಿಯು 2 ತಿಂಗಳ ಮೊದಲೇ ಯಾರಿಗೆ ಅಂದರೆ ಜಿಲ್ಲಾಧಿಕಾರಿಗೆ ಈ ಬಗ್ಗೆ ತಿಳಿಸಬೇಕು. 5ನೇ ಬಾರಿಗೆ ಶ್ರೀಲಂಕಾದ ಪ್ರಧಾನಿಯಾಗಿ ಆಯ್ಕೆಯಾದವರು ಯಾರು ಅಂದರೆ ರಾನಿಲ್ ವಿಕ್ರಮಸಿಂಘೆ. ಈ ರಾನಿಲ್ ವಿಕ್ರಮಸಿಂಘೆನವರು ಪ್ರಸ್ತುತ ಶ್ರೀಲಂಕಾಕ್ಕೆ 5ನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಗೊಂಡಿದ್ದಾರೆ. ಶ್ರೀಲಂಕಾದ ಆರ್ಥಿಕ ಬಿಕ್ಕಟ್ಟನ್ನು ನಿವಾರಿಸುವ ನಿಟ್ಟಿನಲ್ಲಿ ಗುರುವಾರ ರಾಜಕೀಯ ಮಹತ್ವದ ಬದಲಾವಣೆ ತರಲಾಗಿದೆ. ವಿಪಕ್ಷ ನಾಯಕರಾದ ರನಿಲ್ ವಿಕ್ರಮಸಿಂಘೆ ಅವರು ನೂತನ ಪ್ರಧಾನಿಯಾಗಿ
ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಇವರು 5ನೇ ಬಾರಿಗೆ ಶ್ರೀಲಂಕಾದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸೊ ಯಾರಂದ್ರೆ ರನಿಲ್ ವಿಕ್ರಮಸಿಂಘೆ ಎಷ್ಟನೇ ಬಾರಿಗೆ ಅಂದ್ರೆ 5ನೇ ಬಾರಿಗೆ ಶ್ರೀಲಂಕಾದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಭೀಕರ ಆರ್ಥಿಕ ಬಿಕ್ಕಟ್ಟಿನ ಕುರಿತಾಗಿ ಹಿಂಸಾತ್ಮಕ ಪ್ರತಿಭಟನೆಗಳು ನಡೆದ ನಂತರ ಮಹಿಂದಾ ರಾಜಪಕ್ಷೆ ಅವರು ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಸೊ ಇತ್ತೀಚೆಗೆ ಶ್ರೀಲಂಕಾದ ಯಾರ ಪ್ರಧಾನಮಂತ್ರಿಯ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಅಂದ್ರೆ ಮಹಿಂದಾ ರಾಜಪಕ್ಷೆ ಅವರು ಇತ್ತೀಚೆಗೆ ಶ್ರೀಲಂಕಾದ ಪ್ರಧಾನಮಂತ್ರಿ ರಾಜೀನಾಮೆ ನೀಡಿದ ಬಳಿಕ ಖಾಲಿಯಾದ ಸ್ಥಾನಕ್ಕೆ ರನಿಲ್ ವಿಕ್ರಮಸಿಂಘೆನವರು 5ನೇ ಬಾರಿಗೆ ಶ್ರೀಲಂಕಾದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಇದಾದ ಕೆಲವು ದಿನಗಳ ನಂತರ ರನಿಲ್ ಅವರು ಆಯ್ಕೆ ಮಾಡಲಾಯಿತು. ಅವರಿಗೆ ಆಡಳಿತಾರೂಢ ಶ್ರೀಲಂಕಾ ಪೊದುಜನ ಪೆರಮುನ SLPP ಹಾಗೂ ಪ್ರಮುಖ ವಿರೋಧ ಪಕ್ಷ ಸಮವಾಗಿ ಜನ ಬಲವೇಗ ಪಕ್ಷದ ಬೆಂಬಲ ವ್ಯಕ್ತಪಡಿಸಿವೆ ಎಂದು ಮೂಲಗಳು ತಿಳಿಸಿವೆ. ರನಿಲ್ ಅವರು ವಿದೇಶದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವ ಮುಖಾಂತರ ಹಾಗೂ ದೂರದೃಷ್ಟಿಯ ನೀತಿಗಳೊಂದಿಗೆ ಆರ್ಥಿಕತೆಯನ್ನು ನಿಲ್ಲಿಸಬಲ್ಲರು ಎಂಬ ವಿಶ್ವಾಸ ಶ್ರೀಲಂಕಾ ಜನತೆಗಿದೆ. ಹಾಗಾಗಿ ಇತ್ತೀಚೆಗೆ ಆಯ್ಕೆ ರನಿಲ್ ವಿಕ್ರಮಸಿಂಘೆ ಯಾವ ಪಕ್ಷ ಅಂದ್ರೆ ಶ್ರೀಲಂಕಾದ ಪೊದುಜನ್ ಪೆರಮುನ ಎಂಬ ಪಕ್ಷದಿಂದ ಆಯ್ಕೆಯಾಗಿದ್ದಾರೆ. 4 ಬಾರಿ ಪ್ರಧಾನಿಯಾಗಿದ್ದರು. ಈಗಾಗಲೇ 4 ಬಾರಿ ಪ್ರಧಾನಿಯಾಗಿರುವ ರನಿಲ್ ಅವರು 2018 ಅಕ್ಟೋಬರ್ನಲ್ಲಿ ಅಧ್ಯಕ್ಷ ಮೈತ್ರಿಪಾಲ್ ಸಿರಿಸೇನ ಅವರು ಹುದ್ದೆಯಿಂದ ವಜಾಗೊಳಿಸಿದರು. ಸೊ ರನಿಲ್ ವಿಕ್ರಮಸಿಂಘೆ ಅವರಿಗೆ 2018ರಲ್ಲಿ ಅಂದಿನ ಅಧ್ಯಕ್ಷರಾಗಿರುವ ಮೈತ್ರಿಪಾಲ್ ಸಿರಿಸೇನ ಅವರು ಇವರಿಗೆ ವಜಾಗೊಳಿಸಿದ ಮೂಲಕ 4ನೇ ಬಾರಿಗೆ ಇವರ ಅಧಿಕಾರಾವಧಿ ಮುಕ್ತಾಯಗೊಂಡಿತ್ತು. ಭಾರತ ಸ್ವಾಗತ. ನೂತನ ಪ್ರಧಾನಿ ಆಯ್ಕೆಯಾದ ಭಾರತ ಹರ್ಷ ವ್ಯಕ್ತಪಡಿಸಿದ್ದು, ಶ್ರೀಲಂಕಾ ಜನರೊಂದಿಗೆ ಭಾರತ ಬಾಂಧವ್ಯ ಹೀಗೆ ಮುಂದುವರಿಯುತ್ತದೆ ಎಂದು ನಮ್ಮ ಪ್ರಧಾನಿಯವರು ಸ್ವಾಗತಾರ್ಹ ಟ್ವೀಟ್ ಅನ್ನು ಮಾಡಿದ್ದಾರೆ. ಭಾರತ ದಂಡ ಸಂಹಿತೆ 124A ಸಿದ್ಧಪಡಿಸಿದವರು ಯಾರು? ಸೊ ಸರಿಯಾದ ಉತ್ತರ ಥಾಮಸ್ ಬೇಬಿಂಗ್ಟನ್ ಮೆಕಾಲೆ. ಥಾಮಸ್ ಬೇಬಿಂಗ್ಟನ್ ಮೆಕಾಲೆ ಅವರು 124A ದಂಡ ಸಂಹಿತೆ ಅನ್ನು ಸಿದ್ಧಪಡಿಸಿದರು. ಬ್ರಿಟಿಷರ ಕಾಲದ್ದು ಇದು 124A ವಿಧಿ ಬ್ರಿಟಿಷರ ಕಾಲದಿಂದಲೇ ಜಾರಿಗೆ ಬಂದಿದೆ. ಭಾರತೀಯ ದಂಡ ಸಂಹಿತೆ ಸೆಕ್ಷನ್ 124A ಅಡಿಯಲ್ಲಿ ದೇಶದ್ರೋಹದ ಕಾಯ್ದೆ ಪ್ರಕರಣಗಳನ್ನು ದಾಖಲಿಸಲಾಗುತ್ತದೆ. ಈ ಕಾಯ್ದೆ ಕರಡನ್ನು 1870ರಲ್ಲಿ ಸಿದ್ಧಪಡಿಸಿದವರು ಥಾಮಸ್ ಬೇಬಿಂಗ್ಟನ್ ಮೆಕಾಲೆ. ಹಾಗಾಗಿ ಸರಿಯಾದ ಉತ್ತರ ಯಾವುದಂದ್ರೆ ಥಾಮಸ್ ಬೇಬಿಂಗ್ಟನ್ ಮೆಕಾಲೆ. ಯಾವಾಗಂದ್ರೆ 1870ರಲ್ಲಿ ಸೆಕ್ಷನ್ 124A ಅಡಿಯಲ್ಲಿ ದೇಶದ್ರೋಹದ ಕಾಯ್ದೆಯ ಕರಡನ್ನು ಸಿದ್ಧಪಡಿಸಿದರು. ಸರ್ಕಾರದ ವಿರುದ್ಧ ದನಿ ಎತ್ತುವ ಹಾಗಿಲ್ಲ. ಈ ಕಾಯ್ದೆಯ ವಿಶೇಷತೆ ಏನಂದ್ರೆ ಸರ್ಕಾರ ವಿರುದ್ಧ ಯಾರೇ ದನಿ ಎತ್ತುವಂತಿಲ್ಲ ಎಂದು ಅಂದಿನ ಬ್ರಿಟಿಷ್ ಆಡಳಿತಗಾರರು ನಿಟ್ಟಿನಲ್ಲಿಟ್ಟುಕೊಂಡು ಈ ಕಾಯ್ದೆಯನ್ನು ಜಾರಿಗೆ ತಂದಿದ್ದರು. ಮಾತಿನಲ್ಲಾಗಲಿ ಬರಹದಲ್ಲಾಗಲಿ, ಸಂಕೇತ ಮೂಲಕವಾಗಲಿ, ಪ್ರಸ್ತುತಿಯ ಮೂಲಕವಾಗಲಿ ಅಥವಾ ಇನ್ಯಾವುದೇ ರೂಪದಲ್ಲಿ ಕಾನೂನುಬದ್ಧವಾಗಿ ಸ್ಥಾಪಿತ ಸರ್ಕಾರದ ವಿರುದ್ಧ ದ್ವೇಷ ತರುವ ಪ್ರಯತ್ನ ಅಥವಾ ಪ್ರಚೋದನ ಅಥವಾ ಅತೃಪ್ತಿ ಉಂಟು ಮಾಡುವುದು ಯತ್ನ ಮಾಡಿದಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆ ಹಾಗೂ ದಂಡ ವಿಧಿಸಲಾಗುವುದು. ನೋಡಿ, ನಮ್ಮ ಭಾರತದಲ್ಲಿ 19 ಸ್ವತಂತ್ರ ವಿಧಿಯಲ್ಲಿ 19A ವಿಧಿಯಲ್ಲಿ ನಮಗೆ ವಾಕ್ ಸ್ವಾತಂತ್ರ್ಯ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಾವು ನೀಡಲಾಗಿದೆ. ಹಾಗಾಗಿ ಈ 124A ಸೆಕ್ಷನ್ ಈ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗುವಂತೆ ಕಾಣಗೊಂಡು ಇತ್ತೀಚೆಗೆ ಇದರ ವಿರುದ್ಧ ಸಾಕಷ್ಟು ವಿರೋಧವಾಗಿ ಪ್ರತಿಭಟನೆ ನಡೆಸಲಾಗಿದ್ದು, ಈ ಕಾಯ್ದೆಯಲ್ಲಿ ಏನೇನು ನೀಡಲಾಗಿದೆ ಅಂದ್ರೆ ಸರ್ಕಾರದವರು ಯಾರೇ ದನಿ ಎತ್ತುವಂತ ಆಗಿಲ್ಲ ಎಂದು ತಿಳಿಸಲಾಗಿದೆ. ನೋಡಿ, ಯಾವ ರೀತಿ ಮಾತಿನಲ್ಲಾಗಲಿ ಬರಹದಲ್ಲಾಗಲಿ ಅಥವಾ ಸಂಕೇತ ಮೂಲಕವಾಗಲಿ ಪ್ರಸ್ತುತಿ ಅಥವಾ ಯಾವುದೇ ರೂಪದಲ್ಲಿ ಸರ್ಕಾರ ವಿರುದ್ಧ ದನಿ ಎತ್ತುವ ಹಾಗಿಲ್ಲ ಎಂದು 124A ಸೆಕ್ಷನ್ ತಿಳಿಸುತ್ತದೆ. ನೋಡಿ, ಈ ಸೆಕ್ಷನ್ ಅಡಿಯಲ್ಲಿ ಅರೆಸ್ಟ್ ಆಗಿರುವವರಿಗೆ ಜಾಮೀನು ರಹಿತವಾದ ಪ್ರಕರಣವನ್ನು ದಾಖಲಿಸಲಾಗುತ್ತದೆ. ದೇಶದ್ರೋಹ ಜಾಮೀನು ರಹಿತ ಅಪರಾಧ 3ರಿಂದ ಜೀವಾವಧಿಯವರೆಗೆ ದಂಡ ಸಂಹಿತೆ ಶಿಕ್ಷೆ ವಿಧಿಸಬಹುದು. ಆರೋಪ ಹೊತ್ತಿರುವ ವ್ಯಕ್ತಿ ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಹಾಕುವಂತಿಲ್ಲ, ಪಾಸ್ಪೋರ್ಟ್ ಹೊಂದುವಂತಿಲ್ಲ, ನ್ಯಾಯಾಲಯ ಸಮನ್ಸ್ ನೀಡದಾಗಲೆಲ್ಲ ಹಾಜರಾಗುವುದು ಕಡ್ಡಾಯ. ಹಾಗಾದ್ರೆ ಈ 124A ಏನ್ ಹೇಳ್ತೈತಂದ್ರೆ ಇದು ಜಾಮೀನು ರಹಿತ ಅಪರಾಧವಾಗಿದೆ. 3ರಿಂದ ಜೀವಾವಧಿವರೆಗೆ ಶಿಕ್ಷೆ ನೀಡಬಹುದು. ಈ ಆರೋಪಿ ಯಾವುದೇ ಉದ್ಯೋಗಕ್ಕೆ ಅರ್ಜಿ ಹಾಕುವಂತಿಲ್ಲ, ಪಾಸ್ಪೋರ್ಟ್ ಇರುವಂತಿಲ್ಲ. ಹಾಗಾಗಿ ನ್ಯಾಯಾಲಯ ತಿಳಿಸಿದ ದಿನಾಂಕದಂದು ಹಾಜರಾಗುವುದು ಕಡ್ಡಾಯ ಎಂದು ತಿಳಿಸುತ್ತದೆ. ಸಂವಿಧಾನ ರಚನೆ ಕಾಲದಲ್ಲೇ ವಿರೋಧ. ಸಂವಿಧಾನ ರಚನಾಕಾರರು ಈ ಕಾಯ್ದೆಗೆ ವಿರೋಧ ವ್ಯಕ್ತಪಡಿಸಿರೋದನ್ನು ನಾವು ನೋಡಬಹುದು. ಭಾರತದ ಸಂವಿಧಾನ ರಚನೆ ಕಾಲದಲ್ಲಿ ಇದಕ್ಕೆ ವಿರೋಧ ಕಂಡು ಬಂದಿತ್ತು. 1948ರಲ್ಲಿ KM ಮುನ್ಷಿ ಇದನ್ನು ಕೈಬಿಡಬೇಕೆಂದು ವಾದಿಸಿದರು. ತದನಂತರ ಭೂಪೇಂದ್ರ ಸಿಂಗ್ ಮಾನ್ ಈ ಕಾಯ್ದೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಅಂದಿನ ಸ್ಪೀಕರ್ ಸೆಟ್ ಗೋವಿಂದ್ ದಾಸ್ ಕಾಯ್ದೆಯ ಹೆಸರೇ
ಪ್ರಸ್ತಾಪವಾಗಬಾರದು ಎಂದರು. ಅವರನ್ನು ಬ್ರಿಟಿಷರು ಈ ಕಾಯ್ದೆಯಡಿಯಲ್ಲಿ ಬಂಧಿಸಿದರು. ಆದರೂ ಇದು ತನ್ನ ಅಸ್ತಿತ್ವ ಕಳೆದುಕೊಳ್ಳಲಿಲ್ಲ. 1951ರಲ್ಲಿ ನೆಹರು ಕೂಡ ಈ ಕಾಯ್ದೆ ರದ್ದುಪಡಿಸಬೇಕೆಂದು ವಾದಿಸಿದ್ದರು. 1950ರಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಬಂದಿದ್ದಾಗ ನ್ಯಾಯಮೂರ್ತಿ ಪತಂಜಲಿ ಶಾಸ್ತ್ರಿ ಈ ಕಾಯ್ದೆಗೆ ವಿರೋಧ ಇರುವುದನ್ನು ಪ್ರಸ್ತಾಪಿಸಿದರು. ಎಲ್ಲ ವಿರೋಧದ ನಡುವೆ ಈ ಕಾಯ್ದೆ ಉಳಿದುಕೊಂಡಿದೆ. ಹಾಗಾಗಿ 124A ಸೆಕ್ಷನ್ಗೆ ಸಿಕ್ಕಾಪಟ್ಟೆ ವಿರೋಧ ವ್ಯಾಖ್ಯಾನವಾಗಿದ್ದು, ಮೊಟ್ಟ ಮೊದಲ ಬಾರಿಗೆ 1948ರಲ್ಲಿ ಕೆ. ಎಂ. ಮುನ್ಷಿ ಅವರು, ತದನಂತರ ಭೂಪೇಂದ್ರ ಸಿಂಗ್, ಸೆಟ್ ಗೋವಿಂದ ದಾಸ್ ಅವರು, 51ರಲ್ಲಿ ನೆಹರು ಅವರು ಹಾಗೂ 50ರಲ್ಲಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಯಾಗಿರುವ ಪತಂಜಲಿ ಅವರು ಕೂಡ ಈ ಸೆಕ್ಷನ್ಗೆ ವಿರೋಧ ವ್ಯಕ್ತಪಡಿಸಿದ್ದರು. ನೋಡಿ ಎಷ್ಟು ಪ್ರಕರಣಗಳು. 2015ರ 20ರವರೆಗೆ ದೇಶದ್ರೋಹ ಕಾಯ್ದೆಯಡಿ ದಾಖಲಾದ ಪ್ರಕರಣಗಳ ಸಂಖ್ಯೆ 356. ಸೊ ಕೇವಲ 5 ವರ್ಷದಲ್ಲಿ 356 ಪ್ರಕರಣಗಳು ದಾಖಲಾಗಿದ್ದು 548 ಈ ಅವಧಿಯಲ್ಲಿ ದೇಶದ್ರೋಹ ಕಾಯ್ದೆಯಡಿ ಬಂಧನಕ್ಕೊಳಗಾದರು. ಒಟ್ಟು ಪ್ರಕರಣಗಳ ಸಂಖ್ಯೆ 356, ಒಟ್ಟು ಬಂಧನಕ್ಕೊಳಗಾದವರ ಸಂಖ್ಯೆ 548 ಹಾಗೂ ದೇಶದ್ರೋಹ ಪ್ರಕರಣಗಳಲ್ಲಿ ಶಿಕ್ಷೆಗೊಳಪಟ್ಟವರ ಸಂಖ್ಯೆ ಅಂದರೆ ಕೇವಲ 12. ನೋಡಿ, ರಾಜ್ಯವಾರು ಪ್ರಕರಣವನ್ನು ನೋಡಿದಾಗ ಅತಿ ಹೆಚ್ಚು ಪ್ರಕರಣ ದಾಖಲಾಗಿದ್ದು ಬಿಹಾರ್ನಲ್ಲಿ ಒಟ್ಟು 168 ಪ್ರಕರಣಗಳು. ಆದ ನಂತರ ತಮಿಳುನಾಡು 139 ಪ್ರಕರಣಗಳು. ನಮ್ಮ ರಾಜ್ಯದಲ್ಲಿ ಒಟ್ಟು 50 ಪ್ರಕರಣಗಳನ್ನು ದಾಖಲಾಗಿದೆ. ಈ ಪ್ರಕರಣ ಏನು ಹೊಸದಲ್ಲ, ಶತಮಾನಗಳ ಇತಿಹಾಸ ಹೊಂದಿದ್ದು 1890ರಲ್ಲಿ ಭಾರತ ದಂಡ ಸಂಹಿತೆಯಲ್ಲಿ ದೇಶದ್ರೋಹಗಳ ಸೇರ್ಪಡೆ. ತದನಂತರ 91ರಲ್ಲಿ ಬಂಗಾಳದ ಪತ್ರಕರ್ತ ಜೋಗೇಂದ್ರ ಚಂದ್ರ ಬೋಸ್ಗೆ ಶಿಕ್ಷೆ ನೀಡಲಾಯಿತು. ತದನಂತರ 1897ರಲ್ಲಿ ಬಾಲಗಂಗಾಧರ ತಿಲಕ್ ಅವರಿಗೆ ಬಂಧನ ಮಾಡಲಾಯಿತು. 22ರಲ್ಲಿ ಮಹಾತ್ಮ ಗಾಂಧಿಯವರಿಗೆ 1922ರಲ್ಲಿ ಮಹಾತ್ಮ ಗಾಂಧಿಯವರಿಗೆ ಜೈಲಿಗೆ ಇಡಲಾಯಿತು. 1947ರಲ್ಲಿ ಸಂವಿಧಾನ ರಚನಾ ಕಾಲದಲ್ಲಿ ಅತ್ಯಂತ ವಿಷಾದ ವಿವರವಾಗಿ ಚರ್ಚೆ. ತದನಂತರ 1967ರಲ್ಲಿ ಸುಪ್ರೀಂ ಕೋರ್ಟ್ 5 ನ್ಯಾಯಮೂರ್ತಿಗಳು ಕೇದಾರ್ನಾಥ್ ಪ್ರಕರಣದಲ್ಲಿ ನೀಡಿದ ತೀರ್ಪು. 1970ರಲ್ಲಿ ಕಾಯ್ದೆ ತಿದ್ದುಪಡಿ, ಜಾಮೀನು ರಹಿತ ಅಪರಾಧ. 1921ರಲ್ಲಿ ಏಪ್ರಿಲ್ ಸುಪ್ರೀಂ ಕೋರ್ಟ್ಗೆ ಕಿಶೋರ್ ಚಂದ್ರ ಮತ್ತಿತರ ಅರ್ಜಿ. ಮೇನಲ್ಲಿ ದೇಶದ್ರೋಹ ಕಾಯ್ದೆಗೆ ಸಂಪಾದಕರ ಗಿಲ್ಡ್ ವಿರೋಧ. ಜೂನ್ನಲ್ಲಿ ದೇಶದ್ರೋಹ ಕಾಯ್ದೆ ದುರ್ಬಳಕೆಗೆ ಸಿಜೆಐ ಅಸಮಾಧಾನ. ಜುಲೈ 15ರಂದು ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ನೋಟಿಸ್. 2022ರಲ್ಲಿ ನೋಡಿದಾಗ ಮೇ 5ರಂದು ಕೇಂದ್ರ ಸರ್ಕಾರಕ್ಕೆ ಮತ್ತೊಂದು ನೋಟಿಸ್ ಜಾರಿ ಮಾಡಲಾಯಿತು. ಮೇ 7 ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ಸಮರ್ಥನೆ ಮಾಡಿದರು. ಮೇ 9ರಂದು ಪ್ರಧಾನಿ ಘೋಷಣೆ ನ್ಯಾಯಾಲಯದ ಗಮನಕ್ಕೆ ತರುವಂತೆ ಪ್ರಧಾನಮಂತ್ರಿಗಳು ಘೋಷಣೆ ನೀಡಿದರು. ಮೇ 10ರಂದು ಸರ್ಕಾರ ನಿಲುವಿಗೆ ನ್ಯಾಯಾಲಯದ ಒಪ್ಪಿಗೆ. ತದನಂತರ ಮೇ 11 ಕಾಯ್ದೆ ಮರುಪರಿಶೀಲನೆ, ಕೇಂದ್ರ ಸರ್ಕಾರ ಒಲಿವು, ಸುಪ್ರೀಂ ಒಪ್ಪಿಗೆ, ಹಳೆ ಕಾಯ್ದೆಗೆ ತಾತ್ಕಾಲಿಕ ಸ್ಥಗಿತ. ಹಾಗಾಗಿ ಏನಿದೆ ಅಂದ್ರೆ ಮೇ 11ರಂದು ಈ ಕಾಯ್ದೆಗೆ ತಾತ್ಕಾಲಿಕವಾಗಿ ತಡೆ ನೀಡಿದ್ದು ಸುಪ್ರೀಂ ಕೋರ್ಟ್ ಇದರ ನಿರ್ದೇಶನದಲ್ಲಿದೆ. ಮುಂದಿನ ಪ್ರಶ್ನೆ, ರಾಮಾಯಣ ಸರ್ಕ್ಯೂಟ್ ಟ್ರೈನ್ಗೆ ರಾಜ್ಯದ ಯಾವ ನಗರ ಸೇರಿದೆ? ಅಂದ್ರೆ ಸರಿಯಾದ ಉತ್ತರ ಕಿಷ್ಕಿಂಧೆ. ಭಾರತದ ಗೌರವ ವಿಶೇಷ ಪ್ಯಾಕೇಜ್ನಲ್ಲಿ ಕಿಷ್ಕಿಂಧೆ. ಹುಬ್ಬಳ್ಳಿ. ಭಾರತೀಯ ರೈಲ್ವೆ ಆರಂಭಿಸಿರುವ ಭಾರತ್ ಗೌರವ್ ರಾಮಾಯಣ್ ಸರ್ಕಿಟ್ ಟ್ರೈನ್ ಧಾರ್ಮಿಕ ಪ್ರವಾಸಿ ಪ್ಯಾಕೇಜ್ನಲ್ಲಿ ಕರ್ನಾಟಕದ ಕಿಷ್ಕಿಂಧೆಯನ್ನು ಅಂಜನಾದ್ರಿ ಕೇಂದ್ರ ಸರ್ಕಾರ ಸೇರ್ಪಡೆ ಮಾಡಿದೆ. ಜೂನ್ 21ರಂದು ಭಾರತ ಗೌರವ ವಿಶೇಷ ಪ್ರವಾಸಿ ರೈಲಿನ ಮೊದಲ ಯಾನ ಆರಂಭವಾಗಲಿದೆ. ಕೊಪ್ಪಳ ಮತ್ತು ಹೊಸಪೇಟೆ ಜಿಲ್ಲೆಗಳ ನಡುವಿನ ಕಿಷ್ಕಿಂಧೆ ರಾಮಭಕ್ತ ಹನುಮಂತ ಜನ್ಮಸ್ಥಳ ಎಂದು ಪೌರಾಣಿಕ ನಂಬಿಕೆ ಇದೆ. ರಾಮಾಯಣ ತಿಳಿಸುವ ಹಾಗೂ ರಾಮ, ಸೀತೆ, ಹನುಮಂತ ಸಂಚರಿಸಿದರೆಂಬ ಐತಿಹ್ಯ ಇರುವ ಸ್ಥಳಗಳನ್ನು ಭಾರತೀಯ ರೈಲ್ವೆಯು ಭಾರತದಲ್ಲಿ ರಾಮಾಯಣ ಒಂದು ಸುತ್ತು ರಾಮಾಯಣ ಸರ್ಕಿಟ್ ಎಂಬ ಹೆಸರಿನ ವಿಶೇಷ ಪ್ರವಾಸಿ ಪ್ಯಾಕೇಜ್ ಆರಂಭಿಸಿದೆ. ಈ ವಿಶೇಷ ಪ್ರವಾಸಿ ರೈಲಿನ ಭಾರತ ಗೌರವ ಎಂದು ಹೆಸರಿಡಲಾಗಿದೆ. ಹಾಗಾಗಿ ಯಾವ ನಗರ ಅಂದ್ರೆ ಅಂಜನಾದ್ರಿ ಬೆಟ್ಟ ಅಥವಾ ಕಿಷ್ಕಿಂಧೆಯನ್ನು ಇತ್ತೀಚೆಗೆ ಭಾರತ್ ಗೌರವ ಅಥವಾ ರಾಮಾಯಣ ಸರ್ಕಿಟ್ ಟ್ರೈನ್ಗೆ ಸೇರ್ಪಡೆಯಾಗಿದ್ದು. ಇದು ಜೂನ್ 21ರಂದು ಟ್ರೈನ್ ಪ್ರಾರಂಭವಾಗಲಿದೆ. ಯಾವ ಟ್ಯಾಗ್ಲೈನ್ ಅಂದ್ರೆ ಯಾವ ಘೋಷವಾಕ್ಯದೊಂದಿಗೆ ಭಾರತದಲ್ಲಿ ರಾಮಾಯಣ ಒಂದು ಸುತ್ತು ಎಂಬ ಅಥವಾ ರಾಮಾಯಣ ಸರ್ಕಿಟ್ ಎಂಬ ವಿಶೇಷ ಹೆಸರಿನಲ್ಲಿ ಈ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಲಾಗಿದೆ. ರಾಮ ಜನ್ಮಭೂಮಿ. ಉತ್ತರ ಪ್ರದೇಶದ ಅಯೋಧ್ಯೆಯಿಂದ ಯಾನ ಆರಂಭವಾಗಿ ವಾರಣಾಸಿ, ಕಾಶಿ, ಜನಕಪುರ, ನಾಸಿಕ್, ಕಿಷ್ಕಿಂಧೆ, ರಾಮೇಶ್ವರ ಮೊದಲಾದವುಗಳನ್ನು ತೋರಿಸಿದ ನಂತರ ದಕ್ಷಿಣ ಭಾರತದ ಅಯೋಧ್ಯೆ ಎಂದೇ ಕರೆಯಲಾಗುವ ತೆಲಂಗಾಣ ರಾಜ್ಯದ ಭದ್ರಾಚಲಂನಲ್ಲಿ ಭಾರತ ಗೌರವ ಯಾತ್ರೆ ಮುಕ್ತವಾಗಲಿದೆ. ಹಾಗಾಗಿ ಈ ರಾಮಾಯಣ ಸರ್ಕ್ಯೂಟ್ ಅಥವಾ ಭಾರತ ಗೌರವ ಟ್ರೈನ್ ಎಲ್ಲಿಂದ ಎಲ್ಲಿಗೆ ಸಂಚರಿಸಿದೆ ಅಂದ್ರೆ ಉತ್ತರ ಪ್ರದೇಶದಿಂದ ಆಂಧ್ರ ಪ್ರದೇಶದ ಭದ್ರಾಚಲಂನವರೆಗೆ ಸಂಚಾರ ಮಾಡಲಿದೆ.
ಯಾವ ಯಾವ ನಗರಗಳ ಮೇಲಿಂದ ಅಂದ್ರೆ ವಾರಣಾಸಿ, ಜನಕ್ಪುರ್, ನಾಶಿಕ್, ಕಿಷ್ಕಿಂಧೆ ಮತ್ತು ರಾಮೇಶ್ವರ ನಗರಗಳನ್ನು ಹಾದಿ ಭದ್ರಾಚಲಂನವರೆಗೆ ಸಂಚರಿಸಲಿದೆ. ಬರ್ತ್ ಆಸನಕ್ಕೆ ಊಟ ತಿಂಡಿ ಒದಗಿಸಲಾಗುತ್ತದೆ. ರಾತ್ರಿಯ ವಸತಿಯನ್ನು ಹವಾನಿಯಂತ್ರಿತ ವಸತಿ ಗೃಹಗಳಲ್ಲಿ ಏರ್ಪಾಡು ಮಾಡಲಾಗಿದೆ ಎಂದು ರೈಲ್ವೆ ತಿಳಿಸಿದೆ. ಜೊತೆಗೆ ದೇಶದ ರಾಮಾಯಣ ನಡೆದಿದ್ದ ಅಥವಾ ರಾಮ ಸೀತೆಯವರು ಓಡಾಡಿದ್ದಾರೆನ್ನಲಾದ ಎಲ್ಲಾ ಸ್ಥಳಗಳು ರೈಲು ನಿಲ್ದಾಣದಿಂದ ರಸ್ತೆ ಮೂಲಕ ಕರೆದುಕೊಂಡು ಹೋಗುವ ವ್ಯವಸ್ಥೆ ಕೂಡ ಕಲ್ಪಿಸಿದೆ ಎಂದು ಐಆರ್ಟಿಸಿ ತಿಳಿಸಿದೆ. ನಾಸಿಕ್ ತ್ರಯಂಬಕೇಶ್ವರ ನಂತರ ರಾಜ್ಯದ ಕಿಷ್ಕಿಂಧೆಯ ಹನುಮಾನ ಜನ್ಮ ಅಂಜನಾದ್ರಿಯನ್ನು ತೋರಿಸಲಾಗುತ್ತದೆ. ಇಲ್ಲಿ ಪ್ರವಾಸಿಗರಿಗೆ ಉಳಿದುಕೊಳ್ಳುವ ವ್ಯವಸ್ಥೆ ಇದೆ ಎಂದು ಅನಿಲ್ ಹೆಗ್ಡೆಯವರು ಹೇಳಿದ್ದಾರೆ. ಯಾವ ದೇಶ ಇತ್ತೀಚೆಗೆ ತುರ್ತು ಪರಿಸ್ಥಿತಿ ಘೋಷಿಸಿದೆ ಅಂದರೆ ಸರಿಯಾದ ಉತ್ತರ ನಾರ್ತ್ ಕೊರಿಯಾ, ದಟ್ ಈಸ್ ಉತ್ತರ ಕೊರಿಯಾ ಇತ್ತೀಚೆಗೆ ವಿಶೇಷವಾಗಿ ತುರ್ತು ಪರಿಸ್ಥಿತಿ ಘೋಷಿಸಿದೆ. ತುರ್ತು ಪರಿಸ್ಥಿತಿ ಘೋಷಿಸಿದ ಕಿಮ್. ಉತ್ತರ ಕೊರಿಯಾ ಕೋವಿಡ್ನ ಮೊದಲ ಪ್ರಕರಣ ಪತ್ತೆ. ಉತ್ತರ ಕೊರಿಯಾದಲ್ಲಿ ಇದೇ ಮೊದಲ ಬಾರಿಗೆ ಕೋವಿಡ್-19 ಪ್ರಕರಣ ವರದಿಯಾಗಿದ್ದು, ಸೋಂಕು ಪ್ರಸರಣ ತಡೆಯಲು ಗುರುವಾರ ತುರ್ತು ಪರಿಸ್ಥಿತಿ ಘೋಷಿಸಲಾಗಿದೆ. ಇದೇ ಮೊದಲ ಬಾರಿಗೆ ಮಾಸ್ಕ್ ಧರಿಸಿ ಟಿವಿಯಲ್ಲಿ ಕಾಣಿಸಿಕೊಂಡ ಅಧ್ಯಕ್ಷ ಕಿಮ್ ಜಾಂಗ್ ಉನ್ ದೇಶವ್ಯಾಪಿ ಲಾಕ್ಡೌನ್ ಘೋಷಿಸಿದರು. ಉನ್ನತ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಕೊರೋನಾ ಸೋಂಕು ಪ್ರಸರಣ ತಡೆಯಲು ಗರಿಷ್ಠ ತುರ್ತು ನಿಯಂತ್ರಣ ಕ್ರಮಗಳನ್ನು ಜಾರಿಗೊಳಿಸಲಾಗುವುದು ಎಂದರು. ಸೊ ಇತ್ತೀಚೆಗೆ ಯಾವ ದೇಶ ಅಂದ್ರೆ ಉತ್ತರ ಕೊರಿಯಾ. ಯಾವುದಕ್ಕೆ ಅಂದ್ರೆ ಕೇವಲ ಒಂದೇ ಒಂದು ಕೋವಿಡ್ ಪ್ರಕರಣ ದಾಖಲಾದ ಸಂದರ್ಭದಲ್ಲಿ ಆ ಪ್ರಸರಣವನ್ನು ತಡೆಗಟ್ಟಲು ಉತ್ತರ ಕೊರಿಯಾದ ಅಧ್ಯಕ್ಷರಾದ ಕಿಮ್ ಜಾಂಗ್ ಉನ್ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದಾರೆ. ರಾಷ್ಟ್ರದಲ್ಲಿ ಈವರೆಗೆ ಒಂದೇ ಒಂದು ಕೋವಿಡ್ ಪ್ರಕರಣ ವರದಿಯಾಗಿಲ್ಲ ಎಂದು ಉತ್ತರ ಕೊರಿಯಾ ಹೇಳುತ್ತಿತ್ತು. 2019ರಲ್ಲಿ ಸಾಂಕ್ರಾಮಿಕ ರೋಗ ಕಾಣಿಸಿಕೊಂಡಾಗಿನಿಂದಲೂ ದೇಶದ ಎಲ್ಲಾ ಗಡಿಗಳ ಕಠಿಣ ದಿಗ್ಬಂಧನ ವಿಧಿಸಲಾಯಿತು. ರಾಜಧಾನಿ ಪ್ಯೋಂಗ್ಯಾಂಗ್ನಲ್ಲಿ ಜ್ವರದಿಂದ ಬಳಲುತ್ತಿರುವ ರೋಗಿಯನ್ನು ಪರೀಕ್ಷೆ ಒಳಪಡಿಸಿದಾಗ ವ್ಯಕ್ತಿಯ ರೂಪಾಂತರ ಒಮಿಕ್ರಾನ್ BA.2 ತಳಿ ಸೋಂಕು ತಗುಲಿರುವುದು ದೃಢಪಟ್ಟಿದೆ ಎಂದು ಸರ್ಕಾರಿ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಸೊ ಉತ್ತರ ಕೊರಿಯಾದ ರಾಜಧಾನಿ ಯಾವುದು? ಪ್ಯೋಂಗ್ಯಾಂಗ್ನಲ್ಲಿ ಒಮಿಕ್ರಾನ್ BA.2 ತಳಿಯ ಸೋಂಕನ್ನು ಒಬ್ಬ ವ್ಯಕ್ತಿಯಲ್ಲಿ ಪತ್ತೆಯಾಗಿದೆ. ಉತ್ತರ ಕೊರಿಯಾದ ಆರೋಗ್ಯ ಕ್ಷೇತ್ರದಲ್ಲಿ ಮೂಲಸೌಕರ್ಯಗಳ ಕೊರತೆ ಇದೆ. ದೇಶದ 2.5 ಕೋಟಿ ಜನರು ಲಸಿಕೆ ಪಡೆಯದೇ ಇರುವ ಕಾರಣ ಕೋವಿಡ್ ಪ್ರಸರಣ ಎದುರಿಸಲು ಕಷ್ಟವಾಗಬಹುದು ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಸೊ ಹಾಗಾಗಿ ಇತ್ತೀಚೆಗೆ ದಕ್ಷಿಣ ಕೊರಿಯಾದಲ್ಲಿ ಅಥವಾ ಉತ್ತರ ಕೊರಿಯಾದಲ್ಲಿ ಕಾಣಿಸಿಕೊಂಡ ಒಮಿಕ್ರಾನ್ ತಳಿ ಯಾವುದಂದ್ರೆ ಒಮಿಕ್ರಾನ್ BA.2 ತಳಿ ಅಂತ ಹೇಳ್ಬೋದು. ನಾರ್ತ್ ಕೊರಿಯಾದ ರಾಜಧಾನಿ ಪ್ಯೋಂಗ್ಯಾಂಗ್, ಅಲ್ಲಿನ ಅಧ್ಯಕ್ಷ ಕಿಮ್ ಜಾಂಗ್ ಉನ್. ಯುರೋಪ್ 20 ಲಕ್ಷ ಗಡಿ ದಾಟಿದ ಮೃತರ ಸಂಖ್ಯೆ. ಯುರೋಪ್ನಲ್ಲಿ ಕೋವಿಡ್ನಿಂದಾಗಿ ಮೃತಪಟ್ಟ ಸಂಖ್ಯೆ ಗುರುವಾರ 20 ಲಕ್ಷ ಗಡಿ ದಾಟಿದ್ದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಅಂತ ನೋಡಿ. ಅಮೆರಿಕದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಜನರು ಕೋವಿಡ್ನಿಂದಾಗಿ ಸಾವನ್ನಪ್ಪಿದ್ದಾರೆ. ಅಲ್ಲದೆ ಅಮೆರಿಕ ಹಾಗೂ ಆಫ್ರಿಕಾ ಹೊರತುಪಡಿಸಿ ಜಗತ್ತಿನ ಅನೇಕ ದೇಶಗಳಲ್ಲಿ ಕೋವಿಡ್ ಪ್ರಸರಣ ಸಂಖ್ಯೆ ಇಳಿಕೆ ಕಂಡುಬಂದಿದೆ ಅಂತ ತಿಳಿಸಿದೆ. ಸೊ ಇತ್ತೀಚೆಗೆ WHO ವಿಶ್ವಾದ್ಯಂತ ಕೋವಿಡ್ ಪ್ರಕರಣಗಳ ಸಂಖ್ಯೆ ಇಳಿದಿದೆ ಎಂದು ವರದಿ ಮಾಡಿದೆ. ಆರಾಮ್ಕೋ ಕಂಪನಿ ಯಾವ ದೇಶಕ್ಕೆ ಸೇರಿದೆ? ಸೊ ಸರಿಯಾದ ಉತ್ತರ ಸೌದಿ ಅರೇಬಿಯಾ. ಆಪಲ್ ಹಿಂದಿಕ್ಕಿದ ಆರಾಮ್ಕೋ. ಸೌದಿ ಆರಾಮ್ಕೋ ಕಂಪನಿಯು ಜಗತ್ತಿನ ಅತ್ಯಂತ ಬೆಲೆ ಬಾಳುವ ಕಂಪನಿಯಾಗಿ ಗುರುವಾರ ಹೊರಹೊಮ್ಮಿದೆ. ಇದುವರೆಗೆ ಈ ಸ್ಥಾನದಲ್ಲಿ ಇದ್ದ ಅಮೆರಿಕದ ಆಪಲ್ ಕಂಪನಿಯು 2ನೇ ಸ್ಥಾನಕ್ಕೆ ಇಳಿದಿದೆ. ಸೊ ಆರಾಮ್ಕೋ ಒಂದು ಸೌದಿ ಅರೇಬಿಯಾದ ಕಂಪನಿಯಾಗಿದ್ದು ಇತ್ತೀಚೆಗೆ ಇದು ವಿಶ್ವದ ಅತ್ಯಂತ ಶ್ರೀಮಂತ ಕಂಪನಿಯಾಗಿ ಹೊರಹೊಮ್ಮಿದೆ. ಕಚ್ಚಾ ತೈಲ ಬೆಲೆಗಳ ಹೆಚ್ಚಾಗುತ್ತಿರುವ ಕಾರಣದಿಂದಾಗಿ ಸೌದಿ ಆರಾಮ್ಕೋ ಕಂಪನಿಯು ಷೇರುಗಳ ಮೌಲ್ಯಗಳು ಹೆಚ್ಚಳವಾಗಿದ್ದು ಈ ಬದಲಾವಣೆ ಕಾರಣ. ತೈಲ ಉತ್ಪಾದನೆಯಲ್ಲಿ ಸೌದಿ ಆರಾಮ್ಕೋ ವಿಶ್ವದ ಅತಿ ದೊಡ್ಡ ಕಂಪನಿಯೂ ಹೌದು. ಈ ಕಂಪನಿಯ ಮೌಲ್ಯವು ₹187 ಲಕ್ಷ ಕೋಟಿ ಆಗಿದೆ. ಸೊ ಈ ಕಂಪನಿ ಕಚ್ಚಾ ತೈಲ ಉತ್ಪಾದನೆ ಕಂಪನಿಯಾಗಿದ್ದು ಇದು ವಿಶ್ವದ ಅತಿ ದೊಡ್ಡ ಕಂಪನಿಯಂತೆ. ವಿಶ್ವದ ಅತಿ ದೊಡ್ಡ ತೈಲ ಉತ್ಪಾದನಾ ಕಂಪನಿಯಾಗಿರುವ ಆರಾಮ್ಕೋ ಇತ್ತೀಚೆಗೆ ವಿಶ್ವದ ಅತಿ ಶ್ರೀಮಂತ ಕಂಪನಿ ಹೆಗ್ಗಳಿಕೆ ಪಾತ್ರವಾಗಿದ್ದು ಆಪಲ್ 2ನೇ ಸ್ಥಾನಕ್ಕೆ ಇಳಿದಿದೆ. ಸೌದಿ ಆರಾಮ್ಕೋ ಅಫಿಷಿಯಲಿ ದ ಸೌದಿ ಅರೇಬಿಯನ್ ಆಯಿಲ್ ಕಂಪನಿ ಈಸ್ ಎ ಸೌದಿ ಅರೇಬಿಯನ್ ಪಬ್ಲಿಕ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಕಂಪನಿ ಬೇಸ್ಡ್ ಇನ್ ಡೆಹರಾನ್. ಆಸ್ ಆಫ್ 2020 ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಕಂಪನಿ ಇನ್ ದ ವರ್ಲ್ಡ್ ಬೈ ರೆವೆನ್ಯೂ. ನೋಡಿ, ಇದು ಸೌದಿ ಅರೇಬಿಯಾದ ಒಂದು ಕಚ್ಚಾ ತೈಲ ಉತ್ಪಾದನಾ ಕಂಪನಿಯಾಗಿದ್ದು ಇದು ಒಂದು ಸಾರ್ವಜನಿಕ ವಲಯದ ಕಂಪನಿಯಾಗಿದೆ ಹಾಗೂ ಇದರ ಕೇಂದ್ರ ಕಚೇರಿ ಅಂದ್ರೆ ಡೆಹರಾನ್ ನಲ್ಲಿ ಇದೆ. ಇದು 2022ರಿಂದ ಅತಿ ಹೆಚ್ಚು ಗಳಿಕೆಯಲ್ಲಿ ವಿಶ್ವದ ಅತಿ ದೊಡ್ಡ ಕಂಪನಿಯಾಗಿದೆ. ಪ್ರಸ್ತುತ ಇಲ್ಲಿನ CEO ಅಮೀನ್ ಎಚ್ ನಸೀರ್ ಅವರು ಇದರ ರೆವೆನ್ಯೂ ಅಂದ್ರೆ ಇದರ ಆದಾಯ
$32,740 ಕೋಟಿ USD ಅಂತ ಹೇಳಬಹುದು. ಇದರ ಹೆಡ್ ಕ್ವಾರ್ಟರ್ದ ಪ್ರಧಾನ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಡೆಹ್ರಾನ್, ಸೌದಿ ಅರೇಬಿಯಾದ ಡೆಹ್ರಾನ್ನಲ್ಲಿ ಆಮ್ಕೋ ಕಂಪನಿಯ ಕೇಂದ್ರ ಕಚೇರಿ ಕಾಣಬಹುದು. ಇದು ಸ್ಥಾಪನೆಯಾಗಿದ್ದು 1933ರಲ್ಲಿ. ಸೊ ನೆನಪಿಡಿ, ಆಮ್ಕೋ ಕಂಪನಿ ಯಾವ ಕಂಪನಿಗೆ ಹಿಂದಿಕ್ಕಿ ಅಗ್ರಸ್ಥಾನಕ್ಕೇರಿದೆ ಅಂದರೆ ಆಪಲ್ ಕಂಪನಿ. ಇದು ಕೂಡ ಕ್ವಶನ್ ಕೇಳಬಹುದು. ಇತ್ತೀಚೆಗೆ ಏರ್ ಇಂಡಿಯಾ ಸಿಇಒ ಆಗಿ ನೇಮಕಗೊಂಡವರು ಯಾರು? ಸರಿಯಾದ ಉತ್ತರ ಕ್ಯಾಂಪ್ಬೆಲ್ ವಿಲ್ಸನ್. ಏರ್ ಇಂಡಿಯಾ ಸಿಇಒ ಆಗಿ ವಿಲ್ಸನ್. ಏರ್ ಇಂಡಿಯಾ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಸಿಇಒ ಆಗಿ ಕ್ಯಾಂಪ್ಬೆಲ್ ವಿಲ್ಸನ್ ಅವರು ನೇಮಕ ಮಾಡಿರುವುದಾಗಿ ಟಾಟಾ ಸನ್ಸ್ ಹೇಳಿದೆ ನೋಡಿ. ಸೊ ಹೀಗಾಗಿ ಇತ್ತೀಚೆಗೆ ಯಾರಂದ್ರೆ ಕ್ಯಾಂಬೆಲ್ ಅವರು ಏರ್ ಇಂಡಿಯಾದ ಸಿಇಒ ಆಗಿ ನೇಮಕಗೊಂಡಿದ್ದಾರೆ ಅಂತ ಟಾಟಾ ಸನ್ಸ್ ಅಥವಾ ಟಾಟಾ ಕಂಪನಿ ಹೇಳಿಕೆ ನೀಡಿದೆ. ವಿಲ್ಸನ್ ಅವರು ಈಗ ಸಿಂಗಾಪುರ್ನ ಏರ್ಲೈನ್ಸ್ ಕಂಪನಿಯ ಅಂಗಸಂಸ್ಥೆಯಾಗಿರುವ ಸ್ಕಾಟ್ ಏರ್ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸೊ ಏರ್ ಇಂಡಿಯಾ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ನ್ಯೂ ದಿಲ್ಲಿ. ಇದರ ಫೌಂಡರ್ JRD ಟಾಟಾ ಅಥವಾ ಸ್ಥಾಪಕರು JRD ಟಾಟಾ. ಇದು ಸ್ಥಾಪನೆಯಾಗಿದೆ 1932 ಮುಂಬೈನಲ್ಲಿ. ಪ್ಯಾರೆಂಟ್ ಇಂಡಿಯನ್ ಲಿಮಿಟೆಡ್, ಏರ್ ಇಂಡಿಯಾ ಲಿಮಿಟೆಡ್ ಹಾಗೂ ಟಾಟಾ ಗ್ರೂಪ್ ಈ ಕಂಪನಿಗೆ ಸೇರಿದೆ ನೋಡಿ, ನೆನಪಿರಲಿ. ಸ್ಥಾಪನೆಯಾಗಿದೆ 1932 ಮುಂಬೈನಲ್ಲಿ. ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಇದೆ. ಸ್ಥಾಪಕರು JRD ಟಾಟಾ. ಫೋರ್ಬ್ಸ್ನ ಅಥ್ಲೆಟಿಕ್ಸ್ನ ಅಗ್ರ ಪಟ್ಟಿಯಲ್ಲಿ ಯಾರು ಇದ್ದಾರೆ? ಸೊ ಸರಿಯಾದ ಉತ್ತರ ಮೆಸ್ಸಿ. ಫೋರ್ಬ್ಸ್ ಮೆಸ್ಸಿಗೆ ಅಗ್ರಸ್ಥಾನ. ಫುಟ್ಬಾಲ್ ಮಾಂತ್ರಿಕ ಲಿಯೋನಲ್ ಮೆಸ್ಸಿ ಅವರು ಫೋರ್ಬ್ಸ್ನ ಶ್ರೀಮಂತ ಕ್ರೀಡಾಪಟುಗಳ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕಿಳಿದಿದ್ದಾರೆ. ಅರ್ಜೆಂಟೀನಾ ಆಟಗಾರ ಮೆಸ್ಸಿ ಲೀಗ್ನಲ್ಲಿ ಪ್ಯಾರಿಸ್ ಸೇಂಟ್ ಜರ್ಮನ್ ತಂಡದಲ್ಲಿ ಆಡುತ್ತಿದ್ದಾರೆ. NBA ಯಲ್ಲಿ ಆಡುತ್ತಿರುವ ಬಾಸ್ಕೆಟ್ಬಾಲ್ ಆಟಗಾರ ಲಿಬ್ರಾನ್ ಜೇಮ್ಸ್ ಮತ್ತು ಮ್ಯಾಂಚೆಸ್ಟರ್ ಯುನೈಟೆಡ್ ಫುಟ್ಬಾಲ್ ಆಟಗಾರ ಲಿಯೋನಲ್ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರನ್ನು ಹಿಂದಿಕ್ಕಿದ್ದಾರೆ. ಸೊ ಇತ್ತೀಚೆಗೆ ಫೋರ್ಬ್ಸ್ನ ಮ್ಯಾಗಝಿನ್ ಪ್ರಕಾರ ಅತಿ ಶ್ರೀಮಂತ ಆಟಗಾರ ಯಾರಂದ್ರೆ ಲಿಯೋನಲ್ ಮೆಸ್ಸಿ ಇದ್ದಾರೆ. ತದನಂತರ ಲಿಯೋಬೋನ್ ಜೇಮ್ಸ್ ಅವರು, ಆಮೇಲೆ ಕ್ರಿಸ್ಟಿಯಾನೋ ರೊನಾಲ್ಡೋ 3ನೇ ಸ್ಥಾನಕ್ಕಿದ್ದಾರೆ. ಸೊ ಮೊದಲ ಸ್ಥಾನದಲ್ಲಿ ಲಿಯೋನಲ್ ಮೆಸ್ಸಿ, 2ನೇ ಸ್ಥಾನದಲ್ಲಿ ಲೆಬ್ರಾನ್ ಜೇಮ್ಸ್ ಮತ್ತು 3ನೇ ಸ್ಥಾನದಲ್ಲಿ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು. ಸುಖೋಯ್ ಏನಾಗಿದೆ ಅಂದ್ರೆ ಇದೊಂದು ಯುದ್ಧ ವಿಮಾನವಾಗಿದೆ. 350 ಕಿಲೋಮೀಟರ್ ಸಾಗಬಲ್ಲ ಬ್ರಹ್ಮೋಸ್ ಪರೀಕ್ಷೆ ಯಶ್. ಸುಖೋಯ್ ಯುದ್ಧ ವಿಮಾನದ ಮೇಲಿಂದ ಇನ್ನಷ್ಟು ದೂರ ಸಾಗಬಲ್ಲ ವಿಸ್ತರಿತ ಬ್ರಹ್ಮೋಸ್ ಕ್ಷಿಪಣಿಯನ್ನು ಭಾರತ ಯಶಸ್ವಿಯಾಗಿ ಪ್ರಯೋಗ ನಡೆಸಿದೆ. ಬ್ರಹ್ಮೋಸ್ ಮೂಲ ಕ್ಷಿಪಣಿ 290 ಕಿಲೋಮೀಟರ್ ದೂರ ಸಾಗುತ್ತಿತ್ತು. ವಿಸ್ತರಿತ ಕ್ಷಿಪಣಿ 350 ಕಿಲೋಮೀಟರ್ ದೂರ ಸಾಗುತ್ತದೆ. ಸೊ ನೆನಪಿರ್ಲಿ, ಬ್ರಹ್ಮೋಸ್ ಕ್ಷಿಪಣಿಯ ಮೂಲ ಕ್ಷಿಪಣಿಯ ದೂರ ಕ್ರಮಿಸಬಲ್ಲ ದೂರ ಎಷ್ಟಂದ್ರೆ 290 ಕಿಲೋಮೀಟರ್. ಮತ್ತೆ ಅದರ ವಿಸ್ತರಿತ ಕ್ಷಿಪಣಿ ಕ್ರಮಿಸಬಲ್ಲ ದೂರ ಅಂದ್ರೆ 350 ಕಿಲೋಮೀಟರ್. ಸೊ ಇದು ಯಾವ ಯುದ್ಧ ವಿಮಾನದೊಂದಿಗೆ ಅಥವಾ ಯುದ್ಧ ವಿಮಾನದಿಂದ ಪ್ರಾಯೋಗಿಕವಾಗಿ ನೋಡಲಾಗಿದೆ ಅಂದ್ರೆ ಸುಖೋಯ್ 30 MK ಅನ್ನುವ ಒಂದು ವಿಮಾನದಿಂದ ಈ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ಷಿಪಣಿಯನ್ನು ಇತ್ತೀಚೆಗೆ ಯಶಸ್ವಿಯಾಗಿ ಪರೀಕ್ಷೆ ಮಾಡಲಾಯಿತು. ಸೊ ನೆನಪಿರಲಿ, ಬ್ರಹ್ಮೋಸ್ ಒಂದು ಇಂಡಿಯಾ ಮತ್ತು ರಷ್ಯಾ ಸಹಭಾಗಿತ್ವದೊಂದಿಗೆ ಅಭಿವೃದ್ಧಿಪಡಿಸುವ ಒಂದು ಕ್ಷಿಪಣಿ ಆಗಿದೆ. ನೆನಪಿರಲಿ, ಬ್ರಹ್ಮ ನದಿ ಮತ್ತು ಇಂಡಿಯಾ ಮತ್ತು ರಷ್ಯಾ, ದಟ್ ಈಸ್ ಬ್ರಹ್ಮೋಸ್. ವಿಶ್ವದ ಅತಿ ದೊಡ್ಡ ಗಾಜಿನ ಸೇತುವೆ ಬಾಚ್ ಲಾಂಗ್ ಪಾದಚಾರಿ ಸೇತುವೆಯನ್ನು ಈ ಕೆಳಗಿನ ಯಾವ ದೇಶದಲ್ಲಿ ತೆರಲಾಗಿದೆ ಅಂದರೆ ಸರಿಯಾದ ಉತ್ತರ ವಿಯೆಟ್ನಾಂ. ವರ್ಲ್ಡ್ ಲಾರ್ಜೆಸ್ಟ್ ಗ್ಲಾಸ್ ಬಾಟಮ್ ಬ್ರಿಡ್ಜ್ ವಾಸ್ ಓಪನ್ಡ್ ಇನ್ ವಿಯೆಟ್ನಾಂ. ಇಟ್ ಈಸ್ ಕಾಲ್ಡ್ ಆಸ್ ದ ವಿಯೆಟ್ನಾಮ್ಸ್ ಬ್ಯಾಚ್ ಲಾಂಗ್ ಪೆಡೆಸ್ಟ್ರಿಯನ್ ಬ್ರಿಡ್ಜ್ which is 632 meter long and located 150 meter, that is 492 feet above the huge jungle. As per the reports, the Asian country has opened the glass bottom bridge suspended above a lush jungle. It is surpasses a 526 meter glass bottom bridge in Gurgaon, China. So ನೆನಪಿರಿ, ವಿಯೆಟ್ನಾಂ ವಿಶ್ವದ ಅತಿ ಉದ್ದವಾದ ಗ್ಲಾಸ್ ಸೇತುವೆಯನ್ನು ಉದ್ಘಾಟನೆ ಮಾಡಲಾಗಿದ್ದು. ಇದರ ಹೆಸರು ಅಂದರೆ ವಿಯೆಟ್ನಾಂ ಬ್ಯಾಗ್ ಲಾಂಚ್ ಪೆಡೆಸ್ಟ್ರಿಯನ್ ಬ್ರಿಡ್ಜ್ ಎಂದು. ಇದರ ಎತ್ತರ 632 ಮೀಟರ್ ಆಗಿದೆ. ಸೊ ನಮ್ಮ ಏಷ್ಯಾದಲ್ಲಿ ಅತಿ ಎತ್ತರವಾದ ಗ್ಲಾಸ್ ಸೇತುವೆ ಅಂದರೆ 526 ಮೀಟರ್ ಎತ್ತರವಾಗಿರುವ ಗುಡ್ಗಾಂವ್ನ ಚೀನಾದಲ್ಲಿ ಕಾಣಬಹುದು. ಸೊ ಬಾಚ್ ಲಾಂಗ್ ಪೆಡೆಸ್ಟ್ರಿಯನ್ ಬ್ರಿಡ್ಜ್ ಮೀನ್ಸ್ ವೈಟ್ ಡ್ರ್ಯಾಗನ್. ಸೊ ಬ್ಯಾಚ್ ಲಾಂಗ್ ಪೆಡೆಸ್ಟ್ರಿಯನ್ ಬ್ರಿಡ್ಜ್ ಅಂದ್ರೆ ಇದರ ಮೀನಿಂಗ್ ಏನಂದ್ರೆ ವೈಟ್ ಡ್ರ್ಯಾಗನ್ ಅಥವಾ ಬಿಡಿ ಡ್ರ್ಯಾಗನ್ ಅಂತ ಹೇಳ್ಬೋದು. ಇನ್ ವಿಯೆಟ್ನಾಮಿ ಭಾಷೆಯಲ್ಲಿ ಇದೊಂದು ವೈಟ್ ಡ್ರ್ಯಾಗನ್ ಅಂತ ಹೇಳ್ಬೋದು. ದ ಬ್ರಿಡ್ಜ್ ಸಸ್ಪೆಂಡ್ಸ್ ಅಬೌವ್ ದ ರೇನ್ ಫಾರೆಸ್ಟ್. ದ ಬ್ರಿಡ್ಜ್ ಕ್ಯಾನ್ ಸಪೋರ್ಟ್ ಅಪ್ ಟು 450 ಪೀಪಲ್ ಅಟ್ ಎ ಟೈಮ್ ಅಂಡ್ ದ ಫ್ಲೋರ್ ಆಫ್ ದ ಬ್ರಿಡ್ಜ್ ಈಸ್ ಮೇಡ್ ಫ್ರಮ್ ಟೆಂಪರ್ಡ್ ಗ್ಲಾಸ್. ಸೊ ಈ
ಈ ಸೇತುವೆ ವಿಶೇಷತೆ ಅಂದರೆ ಒಂದು ಏಕಕಾಲದಲ್ಲಿ 450 ಜನರು ಸಂಚಾರ ಮಾಡಬಹುದು ಮತ್ತು ಈ ಬ್ರಿಡ್ಜ್ ಸಂಪೂರ್ಣವಾಗಿ ಗ್ಲಾಸ್ ಇಂದ ರಚನೆಗೊಂಡಿದೆ. ಸೊ ನೆನಪಿಡಿ, ವಿಯೆಟ್ನಾಂನ ಕ್ಯಾಪಿಟಲ್ ಸಿಟಿ ಅಥವಾ ರಾಜಧಾನಿ ಹೊನೈ. ಅಲ್ಲಿನ ಪ್ರಸ್ತುತ ಕರೆನ್ಸಿ ಅಥವಾ ರೊಕ್ಕ ಯಾವುದಂದ್ರೆ ವಿಯೆಟ್ನಾಮೀಸ್ ಡಾಂಗ್. ಸೊ ವಿಯೆಟ್ನಾಂನ ಪ್ರೈಮ್ ಮಿನಿಸ್ಟರ್ ಅಂದ್ರೆ ಫಾಮ್ ಮಿನ್ ಚಿನ್ ಅನ್ನೋರು ವಿಯೆಟ್ನಾಂನ ಪ್ರಧಾನಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮೊದಲ ಬಾರಿಗೆ ಮಿಲ್ಕಿವೇ ಬ್ಲಾಕ್ ಹೋಲ್ ಚಿತ್ರ ಬಿಡುಗಡೆ. ಸೂರ್ಯನಿಗಿಂತ 4 ಲಕ್ಷ ಪಟ್ಟು ದೊಡ್ಡದು. ಸೊ ಇತ್ತೀಚೆಗೆ ವಿಜ್ಞಾನಿಗಳು ನಮ್ಮ ಮಿಲ್ಕಿವೇ ಗ್ಯಾಲಕ್ಸಿಯಲ್ಲಿ ಅತಿ ದೊಡ್ಡವಾದ ಒಂದು ಕಪ್ಪು ಕುಳಿಯನ್ನು ಶೋಧನೆ ಮಾಡಿದ್ದಾರೆ. ಖಗೋಳಶಾಸ್ತ್ರಜ್ಞರು ಗುರುವಾರ ಭೂಮಿ ಇರುವ ಆಕಾಶಗಂಗೆ ನಕ್ಷತ್ರ ಪುಂಜದ ಮಿಲ್ಕಿವೇ ಗ್ಯಾಲಕ್ಸಿ ಮಧ್ಯಭಾಗದಲ್ಲಿರುವ ಬೃಹತ್ ಕಪ್ಪು ಕುಳಿ ಚಿತ್ರವನ್ನು ಮೊಟ್ಟ ಮೊದಲ ಬಾರಿಗೆ ಅನಾವರಣಗೊಳಿಸಲಾಗಿದೆ. ಸೊ ನಾವು ಇರುವ ಗ್ಯಾಲಕ್ಸಿ ಯಾವುದಂದ್ರೆ ಮಿಲ್ಕಿವೇ, ದಟ್ ಈಸ್ ಭೂಮಿ ಅಂದ್ರೆ ನಾವು ಅಂದ್ರೆ ಭೂಮಿ, ಅಥವಾ ನಮ್ಮ ಸೌರ ಇರುವ ಗ್ಯಾಲಕ್ಸಿ ಯಾವುದಂದ್ರೆ ಮಿಲ್ಕಿವೇ ಅಂತ ಹೇಳ್ತೀವಿ. ಸೊ ಆ ಮಿಲ್ಕಿವೇಲಿ ಅತಿ ದೊಡ್ಡ ಒಂದು ಕಪ್ಪು ಕುಳಿ ಅಥವಾ ಬೃಹತ್ ಕಪ್ಪು ಕುಳಿಯ ಒಂದು ಚಿತ್ರವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾಗಿದೆ. ಆಸ್ಟ್ರೋಫಿಸಿಕ್ಸ್ ಜರ್ನಲ್ ನಲ್ಲಿ ಖಗೋಳ ಶಾಸ್ತ್ರಜ್ಞ ತಮ್ಮ ಸಂಶೋಧನೆಯನ್ನು ಪ್ರಕಟಿಸಿದ್ದರು. ಆಕಾಶಗಂಗೆಯ ಮಧ್ಯಭಾಗದಲ್ಲಿರುವ ಬೃಹತ್ ವಸ್ತುವಿನ ಕಪ್ಪು ಕುಳಿಯಾಗಿದೆ ಎಂದು ತಿಳಿಸಿದ್ದಾರೆ. ಈ ಕಪ್ಪು ಕುಳಿಯನ್ನು ಸ್ಯಾಜಿಟೇರಿಯನ್ ಎಸ್ ಸ್ಟಾರ್, ದಟ್ ಈಸ್ ಸ್ಯಾಜಿಟೇರಿಯನ್ ಎಸ್ ಸ್ಟಾರ್ ಎಂದ ಹೆಸರಿದ ವಿಜ್ಞಾನಿಗಳು ಅದರ ಚಿತ್ರವನ್ನು ಕೂಡ ಅನಾವರಣಗೊಳಿಸಿದ್ದಾರೆ. ಇತ್ತೀಚೆಗೆ ನಮ್ಮ ಮಿಲ್ಕಿವೇನ ಗ್ಯಾಲಕ್ಸಿಯಲ್ಲಿ ಗುರುತಿಸಲಾದ ಕಪ್ಪು ಕುಳಿಯ ಹೆಸರು ಏನೆಂದರೆ ಸ್ಯಾಜಿಟೇರಿಯಸ್ ಎ ಸ್ಟಾರ್ ಅನ್ನೋ ಒಂದು ಹೆಸರನ್ನು ನೀಡಲಾಗಿದೆ. ಇದು ಸೂರ್ಯನಿಗಿಂತ ಗಾತ್ರ 40 ಲಕ್ಷ ಪಟ್ಟು ದೊಡ್ಡದಾಗಿದ್ದು ಭೂಮಿಯಿಂದ 27,000 ಬೆಳಕಿನ ವರ್ಷ ದೂರದಲ್ಲಿದೆ. ಸೊ ಈ ಕಪ್ಪು ಕುಳಿಯ ಸೈಜ್ ಅಥವಾ ಅದರ ಗಾತ್ರ ಏನೆಂದರೆ ಸೂರ್ಯನಿಗಿಂತ 40 ಲಕ್ಷ ಪಟ್ಟು ದೊಡ್ಡದಾಗಿರುವ ಕಪ್ಪು ಕುಳಿಯನ್ನು ಇತ್ತೀಚೆಗೆ ವಿಜ್ಞಾನಿಗಳು ಶೋಧನೆ ಮಾಡಿದ್ದಾರೆ. ಈ ಶೋಧನೆಯ ಮೂಲಕ ತಮ್ಮ ನಕ್ಷತ್ರ ಪುಂಜದ ಕೇಂದ್ರ ಭಾಗದಲ್ಲಿ ಯಾವ ರೀತಿಯ ವಿದ್ಯುನ್ಮಾನಗಳು ಜರುಗುತ್ತಿವೆ ಎಂಬುದು ಅಧ್ಯಯನ ಮಾಡಲು ಸಹಾಯವಾಗುತ್ತದೆ ಎಂದು ವಿಜ್ಞಾನಿಗಳು ತಿಳಿಸಿದ್ದಾರೆ. ಸೊ ನೆನಪಿರ್ಲಿ, ಇತ್ತೀಚೆಗೆ ನಮ್ಮ ಗ್ಯಾಲಕ್ಸಿಯಲ್ಲಿ ಶೋಧನೆ ಮಾಡಿರುವ ಕಪ್ಪು ಕುಳಿ ಯಾವುದಂದ್ರೆ ಸ್ಯಾಜಿಟೇರಿಯನ್ ಎ ಸ್ಟಾರ್ ಎನ್ನುವ ಒಂದು ಕಪ್ಪು ಕುಳಿಯಾಗಿದ್ದು ಇದು ಸೂರ್ಯನಿಗಿಂತ 40 ಲಕ್ಷ ಪಟ್ಟು ದೊಡ್ಡದಾಗಿದೆ. ಮೊದಲ ಬಾರಿ ಥಾಮಸ್ ಕಪ್ ಸೆಮೀಸ್ಗೆ ಭಾರತ 43 ವರ್ಷಗಳ ಮೊದಲ ಪದಕ ಖಚಿತ. ನೋಡಿ, ಥಾಮಸ್ ಕಪ್ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿರೋ ಥಾಮಸ್ ಕಪ್ ಟೂರ್ನಿಯಾದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿ ಭಾರತ ಪುರುಷ ತಂಡ ಸೆಮಿಫೈನಲ್ಗೆ ಲಗ್ಗೆ ಇಟ್ಟಿದ್ದು 43 ವರ್ಷಗಳಲ್ಲೇ ಮೊದಲ ಪದಕ ಖಚಿತಪಡಿಸಿಕೊಂಡಿತು. ಗುರುವಾರ ನಡೆದ ರೋಚಕ ಕ್ವಾರ್ಟರ್ ಫೈನಲ್ನಲ್ಲಿ 5 ಬಾರಿ ಚಾಂಪಿಯನ್ ಮಲೇಷ್ಯಾ ವಿರುದ್ಧ ಭಾರತ 3-2 ಅಂತರದಲ್ಲಿ ಜಯ ಬಾರಿಸಿದೆ. ಸೊ ಇತ್ತೀಚೆಗೆ ಭಾರತ ಥಾಮಸ್ ಕಪ್ ಬ್ಯಾಡ್ಮಿಂಟನ್ ಟೂರ್ನಿಯಾದಲ್ಲಿ 43 ವರ್ಷಗಳ ದಾಖಲೆಯನ್ನು ಮುರಿದು ಒಂದು ಪದಕವನ್ನು ಖಚಿತಪಡಿಸಿಕೊಂಡಿದ್ದು 5 ಬಾರಿ ಚಾಂಪಿಯನ್ ಆಗಿರುವ ಮಲೇಷ್ಯಾ ತಂಡವನ್ನು ಸೋಲಿಸಿ ಭಾರತ ಈ ಸಾಧನೆಯನ್ನು ಮಾಡಿದೆ. ಮೊದಲ ಸಿಂಗಲ್ಸ್ನಲ್ಲಿ ಲಕ್ಷ್ಯ ಸೇನ್ ಸೋಲನುಭವಿಸಿದ್ದರೂ ಡಬಲ್ಸ್ನಲ್ಲಿ ಸ್ವಾತಿಕ್ ಚಿರಾಗ್ ಶೆಟ್ಟಿ ಜೋಡಿ ಭಾರತಕ್ಕೆ ಮೊದಲ ಜಯ ತಂದುಕೊಟ್ಟಿತ್ತು. ಎರಡನೇ ಸಿಂಗಲ್ಸ್ನಲ್ಲಿ ಮಾಜಿ ವಿಶ್ವ ನಂಬರ್ 1 ಕದಂಬಿ ಶ್ರೀಕಾಂತ್ ಗೆಲುವು ಸಾಧಿಸಿದ್ದರು. ಕೃಷ್ಣ ಪ್ರಸಾದ್ ವಿಷ್ಣುವರ್ಧನ್ ಜೋಡಿ ಡಬಲ್ಸ್ನಲ್ಲಿ ಸೋತು ಬಳಿಕ ಅಂತಿಮ ಸಿಂಗಲ್ಸ್ ಪಂದ್ಯ ನಿರ್ಣಾಯಕವೆನಿಸಿತು. ಈ ಪಂದ್ಯದಲ್ಲಿ ಎಚ್.ಎಸ್. ಪ್ರಣಯ್ ಜಯಗಳಿಸಿ ಭಾರತವನ್ನು ಸೆಮೀಸ್ಗೆ ತಲುಪಿಸಿದರು. ಸೆಮೀಸ್ನಲ್ಲಿ ಶುಕ್ರವಾರ ಡೆನ್ಮಾರ್ಕ್ ವಿರುದ್ಧ ಸೆಣದಾಡಲಿದೆ. ಸೊ ಹೀಗೆ ಸೆಮಿಫೈನಲ್ ಯಾರ ವಿರುದ್ಧ ನಡೆಯಲಿದೆ ಅಂದರೆ ಡೆನ್ಮಾರ್ಕ್ನೊಂದಿಗೆ ನಡೆಯಲಿದೆ. ಮಹಿಳೆಯರಿಗೆ ನಿರಾಶೆ. ವಿಶ್ವ ಮಹಿಳಾ ತಂಡ ಊಬರ್ ಕಪ್ ಕ್ವಾರ್ಟರ್ಸ್ನಲ್ಲಿ ಥಾಯ್ಲೆಂಡ್ ವಿರುದ್ಧ 0-3 ಅಂತರದಲ್ಲಿ ಸೋತು ಕೂಟದಿಂದ ಹೊರಬಿದ್ದಿತ್ತು. ಸೊ ಇತ್ತೀಚೆಗೆ ಮಹಿಳಾ ತಂಡ ಯಾವ ತಂಡದ ವಿರುದ್ಧ ಸೋತಿದೆ ಅಂದರೆ ಥಾಯ್ಲೆಂಡ್ ವಿರುದ್ಧ ಸೋತಿ. ಯಾವ ಕಪ್ ಅಂದರೆ ಊಬರ್ ಕಪ್ನ ಕ್ವಾರ್ಟರ್ಸ್ ಫೈನಲ್ನಲ್ಲಿ ನಮ್ಮ ಮಹಿಳೆಯರ ತಂಡ ಸೋತಿದೆ. ಸಿಂಗಲ್ಸ್ನಲ್ಲಿ ಮಾಜಿ ವಿಶ್ವ ಚಾಂಪಿಯನ್ ಪಿ.ವಿ. ಸಿಂಧು ಹಾಗೂ ಆಕಾಶಿ ಕಶ್ಯಪ್, ಡಬಲ್ಸ್ನಲ್ಲಿ ಶ್ರುತಿ ಸಿಮ್ರಾನ್ ಸೋಲು ಬಯಸಿದ್ದರು. ಸೊ ನೆನಪಿರಲಿ, ಥಾಮಸ್ ಕಪ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿದೆ. ಹಾಗೂ ಇನ್ನೊಂದಂದ್ರೆ ಊಬರ್ ಕಪ್ ಕೂಡ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟಿದೆ ಅಂತ ನೆನಪಿರಲಿ. ಇತ್ತೀಚಿನ ಪ್ರಮುಖ ಪ್ರಶ್ನೆಗಳನ್ನು ನೋಡಿದಾಗ, ಡ್ರೋನ್ ಅನುಭವ ಸ್ಟುಡಿಯೋ ಯಾವ ಸಂಸ್ಥೆ ಪ್ರಾರಂಭಿಸಿದೆ ಅಂದರೆ ನೀತಿ ಆಯೋಗ ಅನ್ನೋ ಒಂದು ಅದ್ಭುತವಾದ ಡ್ರೋನ್ ಅನುಭವ ಸ್ಟುಡಿಯೋ ಪ್ರಾರಂಭ ಮಾಡಿದೆ. ಹಳದಿ ರಸ್ತೆಯಂತ ರಚನೆಯನ್ನು ಪರಿಶೋಧನಾ ತಂಡ ಯಾವ ಸಾಗರದ ಕೆಳಭಾಗದಲ್ಲಿ ಕಂಡುಹಿಡಿದಿದೆ ಅಂದರೆ ಸರಿಯಾದ ಉತ್ತರ ಪೆಸಿಫಿಕ್ ಸಾಗರ. ಪೆಸಿಫಿಕ್ ಸಾಗರವು ಪ್ರಪಂಚದಲ್ಲಿ ಅತಿ ದೊಡ್ಡ ಸಾಗರವಾಗಿದ್ದು ಈ ಸಾಗರದಲ್ಲಿ ಹಳದಿ ರಸ್ತೆಯಂತ ರಚನೆಯನ್ನು ಇತ್ತೀಚೆಗೆ ವಿಜ್ಞಾನಿ ತಂಡ ಶೋಧನೆ ಮಾಡಿದೆ. ಯಾವ ಕಂಪನಿ ತಾಯಂದರಿಗಾಗಿ ಆರ್ಥಿಕ ಸಾಕ್ಷರತಾ ಅಭಿಯಾನವನ್ನು ಪ್ರಾರಂಭಿಸಿದೆ ಅಂದರೆ ಸರಿಯಾದ ಉತ್ತರ ಭಾರತಿ ಎಕ್ಸಾ ಲೈಫ್ ಇನ್ಶೂರೆನ್ಸ್ ಅನ್ನೋ ಕಂಪನಿ ಈ ಯೋಜನೆಯನ್ನು ಜಾರಿಗೆ ಮಾಡಲಾಗಿದ್ದು ಈ ಯೋಜನೆ ಹೆಸರೇನೆಂದರೆ ಇನ್ಸ್ಪೈರ್ ಹರ್ ಎನ್ನುವ ಒಂದು ವಿನೂತನ ಹೆಸರಿನೊಂದಿಗೆ
ತಾಯಂದರಿಗೆ ಆರ್ಥಿಕ ಸಾಕ್ಷರತಾ ಅಭಿಯಾನವನ್ನು ಭಾರತೀಯ ಎಕ್ಸಾ ಲೈಫ್ ಇನ್ಶೂರೆನ್ಸ್ ಕಂಪನಿ ಇತ್ತೀಚೆಗೆ ಜಾರಿಗೆ ತಂದಿದೆ. ಆಯೋಧ್ಯದಲ್ಲಿ ಪ್ರಮುಖವಾಗಿ ಕ್ರಾಸಿಂಗ್ ಅನ್ನು ಅಭಿವೃದ್ಧಿಪಡಿಸಲಾಗುವುದು ಮತ್ತು ಈ ಕೆಳಗಿನ ಯಾವರಲ್ಲಿ ಹೆಸರನ್ನು ನೀಡಲಾಗುತ್ತದೆ ಎಂದು ಇತ್ತೀಚೆಗೆ ಉತ್ತರ ಪ್ರದೇಶ ಸರ್ಕಾರ ಹೇಳಿದೆ. ಅಂದರೆ ಲತಾ ಮಂಗೇಶ್ಕರ್ ಅವರ ಸಾಧನೆಯನ್ನು ನೋಡಿ ಉತ್ತರ ಪ್ರದೇಶ ಸರ್ಕಾರವು ಅಯೋಧ್ಯದಲ್ಲಿ ಒಂದು ಪ್ರಮುಖವನ್ನು ಕ್ರಾಸಿಂಗ್ ನಿರ್ಮಾಣ ಮಾಡಿ ಲತಾ ಮಂಗೇಶ್ಕರ್ ಅವರ ಹೆಸರನ್ನು ನೀಡಲು ಮುಂದಾಗಿದೆ. ಎನ್ ಸುಕ್ ಲೋನ್ ಅವರು ಯಾವ ದೇಶದ ಅಧ್ಯಕ್ಷರಾಗಿ ವಚನ ಸ್ವೀಕರಿಸಿದ್ದಾರೆ ಅಂದರೆ ಸೌತ್ ಕೊರಿಯಾ. ದಕ್ಷಿಣ ಕೊರಿಯಾದ ನೂತನ ಪ್ರಧಾನಮಂತ್ರಿಯಾಗಿ ಎನ್ ಸುಕ್ ಲೋಯ್ ಅವರು ಆಯ್ಕೆಗೊಂಡಿದ್ದಾರೆ. ನೋಡಿ, ಇಂದಿನ ಪ್ರಮುಖ ರಸಪ್ರಶ್ನೆಗಳು. ಭಾರತದಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ ನಂತರ ಸಂಸತ್ತಿನ ಅನುಮೋದನೆ ಇಲ್ಲದೆ ಕಾರ್ಯಾಚರಣೆಯ ಅವಧಿ ಎಷ್ಟು ಅಂದರೆ ಸರಿಯಾದ ಉತ್ತರ 2 ತಿಂಗಳ. 2 ತಿಂಗಳವರೆಗೆ ತುರ್ತು ಪರಿಸ್ಥಿತಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ದಟ್ ಈಸ್ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಿಸಿದ ನಂತರ 2 ತಿಂಗಳವರೆಗೆ ಕಾರ್ಯಾಚರಣೆ ಮಾಡಬಹುದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಆದಾಯವನ್ನು ಹಂಚಿಕೆ ಇವರಿಂದ ಮಾಡಲಾಗುತ್ತದೆ ಅಂದರೆ ಸರಿಯಾದ ಉತ್ತರ ಭಾರತದ ಹಣಕಾಸು ಆಯೋಗ. ಯಾವ ವಿಧಿ ಅಂದರೆ 280ನೇ ವಿಧಿಯ ಪ್ರಕಾರ ಸ್ಥಾಪನೆಯಾಗಿರುವ ಭಾರತ ಹಣಕಾಸು ಆಯೋಗ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಆದಾಯವನ್ನು ಹಂಚಿಕೆ ಮಾಡುತ್ತದೆ. ಮೊದಲ ಬಾರಿಗೆ ಭಾರತದ ರಾಷ್ಟ್ರಪತಿಗಳು ಆರ್ಟಿಕಲ್ 235 ಅಡಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ವರ್ಷದಲ್ಲಿ ಮಾಡಿತು. ಯಾವ ವರ್ಷದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ 152ನೇ ವಿಧಿ ಪ್ರಕಾರ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿತ್ತು ಅಂದರೆ 1962ರಲ್ಲಿ ಮೊದಲ ಬಾರಿಗೆ ಘೋಷಣೆ ಮಾಡಲಾಗಿತ್ತು. ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅರ್ಹತೆಯನ್ನು ಸಂವಿಧಾನದ ಯಾವ ವಿಧಿ ವಿಧಿಸುತ್ತದೆ ಅಂದರೆ 124ರ ಸಬವಿಧಿ ಉಪವಿಧಿ 3ರಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಅರ್ಹತೆಯನ್ನು ತಿಳಿಸುತ್ತದೆ. ಸೊ ಸುಪ್ರೀಂ ಕೋರ್ಟ್ ಸ್ಥಾಪನೆ ಬಗ್ಗೆ ತಿಳಿಸುವ ವಿಧಿ ಅಂದರೆ 124ನೇ ವಿಧಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಬಗ್ಗೆ ತಿಳಿಸುತ್ತದೆ. ಇದು ಭಾರತ ಸಂವಿಧಾನ 5ನೇ ಭಾಗದಲ್ಲಿ ಬರುತ್ತದೆ. ಹಣಕಾಸು ಯೋಜನೆಯನ್ನು ಸಂವಿಧಾನದ ರಾಜ್ಯ ಪಟ್ಟಿಯಲ್ಲಿ ಸೇರಿಸಲಾಗಿದೆ, ನಿಜವೋ ಹೌದು? ಸೊ ಇದು ಹೇಳಿಕೆ ತಪ್ಪಾಗಿದ್ದು ಹಣಕಾಸು ಆಯೋಗವು ಕೇಂದ್ರ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಮುಂದಿನ ಪ್ರಶ್ನೆ. ಭಾರತ ಸಂವಿಧಾನವನ್ನು ರೂಪಿಸಲು ಭಾರತೀಯರು ಸಂವಿಧಾನ ಸಭೆಯನ್ನು ಹೊಂದಿರಬೇಕು ಎಂದು ವಾದವನ್ನು ಯಾರು ಮುಂದಿಟ್ಟಿದ್ದಾರೆ ಅಂದರೆ ಸರಿಯಾದ ಉತ್ತರ ಎಂ ಎನ್ ರಾಯ್ ಅವರು. ಎಂ ಎನ್ ರಾಯ್ ಅವರು ಮೊಟ್ಟ ಮೊದಲ ಬಾರಿಗೆ ಭಾರತ ಸಂವಿಧಾನ ರೂಪಿಸಲು ಭಾರತ ಸಂವಿಧಾನ ಸಭೆ ಹೊಂದಿರಬೇಕೆಂದು ವಾದ ಮಾಡಿದರು. ಸಭೆಯನ್ನು ರಚಿಸಲು ಅಗತ್ಯವಿರುವ ಕನಿಷ್ಠ ಸಂಖ್ಯೆಯ ಸದಸ್ಯರನ್ನು ಏನೆಂದು ಕರೆಯುತ್ತಾರೆ ಅಂದರೆ ಕೋರಂ ಅಂತ ಕರೆಯುತ್ತಾರೆ. ಒಂದು ಸಭೆ ರಚನೆ ಮಾಡಬೇಕಂದ್ರೆ ಕನಿಷ್ಠ ಉಪಸ್ಥಿತಿ ಇರುವ ಸದಸ್ಯರ ಸಂಖ್ಯೆಗೆ ನಾವು ಕೋರಂ ಅಂತ ಹೇಳ್ತೀವಿ. ಮಕ್ಕಳಿಗೆ ಶಿಕ್ಷಣ ಹಕ್ಕನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಿದ ವರ್ಷ ಅಂದರೆ 2002ರಲ್ಲಿ ಯಾವ ವಿಧಿ ಅಂದರೆ 86ನೇ ವಿಧಿ. ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದಲ್ಲಿ 2002ರಲ್ಲಿ 86ನೇ ತಿದ್ದುಪಡಿ ಮೂಲಕ ಮಕ್ಕಳಿಗೆ ಮೂಲಭೂತ ಹಕ್ಕನ್ನಾಗಿ ಮಾಡಿ 21A ವಿಧಿಯಲ್ಲಿ ಸೇರ್ಪಡೆ ಮಾಡಲಾಗಿದ್ದು, ರಾಷ್ಟ್ರೀಯ ಮಹಿಳಾ ಆಯೋಗ ರಚಿಸಲಾಗಿದ್ದ ವರ್ಷ 1992. ಭಾರತದ ಚುನಾವಣಾ ಆಯೋಗ ಅಧಿಕೃತ ಮನೆ ಎಂದು ಕರೆಯಲಾಗುತ್ತದೆ ಏನಂದ್ರೆ ನಿರ್ವಚನ. ಭಾರತ ಚುನಾವಣಾ ಆಯೋಗವನ್ನು ನಿರ್ವಚನ ಮನೆ ಎಂದು ಕರೆಯಲಾಗುತ್ತದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ಸ್ಟೇ ಟ್ಯೂನ್, ಸ್ಟೇ ಅಪ್ಡೇಟೆಡ್. ನಿಮಗೆ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಷ್ಟು ವಿಡಿಯೋಗಳನ್ನು ನೋಡಿ. ಧನ್ಯವಾದಗಳು.